ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಬಾಗೇಪಲ್ಲಿ ಅಲಿಯಾಸ್ ಭಾಗ್ಯನಗರ ಜನತೆಗೆ ಇದೀಗ ದೊಡ್ಡ ಸಂತಸದ ಸುದ್ದಿ ಸಿಕ್ಕಿದೆ ಅಂತ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಹೌದು ವೀಕ್ಷಕರೇ, 3 ಬಾರಿ ಶಾಸಕರಾಗಿ ಜನರ ವಿಶ್ವಾಸ ಗೆದ್ದಿರುವ ಬಾಗೇಪಲ್ಲಿ ಕ್ಷೇತ್ರದ ಜನಪ್ರಿಯ ನಾಯಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಸ್ಥಾನ ಬಹುತೇಕ ಖಚಿತ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಅದರಲ್ಲೂ ತೋಟಗಾರಿಕೆ ಇಲಾಖೆ ಜವಾಬ್ದಾರಿ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಮೂಲಗಳು ತಿಳಿಸುತ್ತಿವೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿರುವ ಸುಬ್ಬಾರೆಡ್ಡಿ ಅವರು ಇದೀಗ ಸಚಿವ ಸಂಪುಟಕ್ಕೆ ಸೇರ್ತಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆಯೇ ಅವರ ಅಭಿಮಾನಿಗಳಲ್ಲಿ ಭಾರಿ ಸಂತೋಷ ಮನೆ ಮಾಡಿದೆ. ಹಲವೆಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲು ಅಭಿಮಾನಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ. ಒಬ್ಬ ರಾಜಕಾರಣಿ ಅಂದರೆ ಕೇವಲ ಚುನಾವಣೆಯಲ್ಲಿ ಗೆಲ್ಲೋದು ಮಾತ್ರ ಅಲ್ಲ, ಜನರ ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲೋದು ಮುಖ್ಯ ಅನ್ನೋದನ್ನ ಸುಬ್ಬಾರೆಡ್ಡಿ ಅವರು ಹಲವು ಬಾರಿ ತೋರಿಸಿದ್ದಾರೆ ಅಂತ ಕ್ಷೇತ್ರದ ಜನ ಮಾತನಾಡ್ತಿದ್ದಾರೆ. ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇರಲಿ, ಬಡ ಕುಟುಂಬದ ಮದುವೆ ಇರಲಿ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಇರಲಿ, ರೈತರ ಸಮಸ್ಯೆ ಇರಲಿ, ಸಹಾಯ ಕೇಳ್ಕೊಂಡು ಬಂದವರನ್ನ ಖಾಲಿ ಕೈಯಲ್ಲಿ ಕಳಿಸಿಲ್ಲ ಅನ್ನೋ ಮಾತುಗಳು ಬಾಗೇಪಲ್ಲಿ ಭಾಗದಲ್ಲಿ ಸಾಮಾನ್ಯವಾಗಿ ಕೇಳಿಬರುತ್ತಿದೆ. ಇನ್ನು ವಿಶೇಷ ಅಂದರೆ ಮಿನಿಸ್ಟರ್ ಸ್ಥಾನ ಬಗ್ಗೆ ಸುಮನ್ ಟಿವಿ ಜೊತೆ ಮಾತನಾಡಿರುವ ಸುಬ್ಬಾರೆಡ್ಡಿ ಅವರು ತುಂಬ ಸರಳವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಿನಿಸ್ಟರ್ ಅನ್ನೋದು ಒಂದು ಜವಾಬ್ದಾರಿ ಅಷ್ಟೇ. ಕೊಟ್ಟರೂ ಕೆಲಸ ಮಾಡಬಹುದು, ಕೊಡದಿದ್ರೂ ಕೆಲಸ ಮಾಡಬಹುದು. ನನಗೆ ಹುದ್ದೆಗಾಗಿ ಓಡಾಡೋ ಅವಶ್ಯಕತೆ ಇಲ್ಲ. ನಾನು ನನ್ನ ಕೆಲಸ ಮಾಡ್ತಾ ಬಂದಿದ್ದೀನಿ. 1 ಬಾರಿ 2 ಬಾರಿ MLA ಆದವರೇ ಮಿನಿಸ್ಟರ್ ಸ್ಥಾನಕ್ಕಾಗಿ ಆಸೆ ಪಡ್ತಾರೆ. ಆದರೆ ನಾನು 3 ಬಾರಿ ಗೆದ್ದು ಬಂದಿದ್ರು ಯಾವತ್ತೂ ಕೇಳ್ಕೊಂಡಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ, ಉಳಿದದ್ದು ದೇವ್ರಿಚ್ಛೆ ಅಂತ ತುಂಬ ವಿನಯದಿಂದ ಹೇಳಿದ್ದಾರೆ. ಈಗ ನಾನು ರಾಜಕೀಯ ಮಾಡ್ತಾ ಇಲ್ಲ. ರಾಜಕೀಯ ಮಾಡಿದರೆ ಈಗ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಸೆಕೆಂಡ್ ಡೇ ಆಗಿದ್ದ MLAಗಳು ಹೆಂಗೆ ಆಡ್ತಾ ಇದ್ದಾರೆ ಅಂತ. ನಮ್ದು ಆ ಥರ ಇಲ್ಲ. ನಾವೆಲ್ಲೂ ಪಕ್ಷದ ಬಗ್ಗೆ ಇದುವರೆಗೂ ಸಿನ್ಸ್ 13 ವರ್ಷದಲ್ಲಿ ಒಂದು ಸ್ಟೇಟ್ಮೆಂಟ್ ನಾನು ಮಾಡಿಲ್ಲ. ನನ್ನ ಕೆಲಸ ಆಯಿತು, ನನ್ನ ಜನ ಆಯಿತು, ನಾನಾಯಿತು ಅಷ್ಟೇ. ನಾನು ಈವನ್ ರಾಜ್ಯದಲ್ಲಿ ನೀವು ನೋಡ್ತೀರಾ, ಎಲ್ಲೇ ಒಂದು ರಾಜ್ಯದ ನಾನು ಬೇರೆ ಈಗ ಎಲ್ಲ ಕಡೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತದೆ, ನಾನು ಎಲ್ಲೂ ಹೋಗಲ್ಲ. ನಾನು ನನ್ನ ಹೈಕಮಾಂಡ್ಗಳಿದೆ, ನನ್ನ ಕ್ಷೇತ್ರ ಬಿಟ್ಟು ನಾನು ಎಲ್ಲೂ ಬರಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾದಂಥ ಶಾಸಕ. ನಾವೀಗ 13 ವರ್ಷ ಆಯಿತು MLA ಆಗಿ. ನಾನೇನು ಒಂದು ವಿಷಯ ಕೂಡ ನಮ್ಮದು ಬಾಗೇಪಲ್ಲಿ ಕ್ಷೇತ್ರದ್ದು ಎಲ್ಲೂ ವಿಷಯ ಬಂದಿಲ್ಲ. ಹೈಕಮಾಂಡ್ ಇರ್ಬೋದು, ಎಲ್ಲೇ ಆಗಿರಲಿ ನಮ್ಮ ಕೆಲಸ ಆಯಿತು, ನಾವಾಯಿತು. ನಾನು ವಿಶೇಷವಾಗಿ ಜಿಲ್ಲೆದಿರಲಿ ರಾಜಕಾರಣದಲ್ಲಿ ನಾನು ಆಸಕ್ತಿ ಇಲ್ಲ. ನನಗೆ ನನ್ನ ಕ್ಷೇತ್ರ ಆಯಿತು, ನಾನಾಯಿತು. ನನ್ನ ಕ್ಷೇತ್ರಕ್ಕೆ ಸೀಮಿತವಾದಂಥ ಶಾಸಕ ನಾನು. ಮಿನಿಸ್ಟರ್ ಕೊಡ್ತಾರ ಕೊಡಲ್ಲ ಅನ್ನೋದು ನಾನು ಒಂದು ಮಾತು ಕೇಳಿದ್ದೀನಿ, ಒಂದು ಅವಕಾಶ ಇದ್ದರೆ ಕಲ್ಪಿಸಿದ್ದ. ಅವಕಾಶ ಕೊಟ್ಟರೆ ಇನ್ನಷ್ಟು ನಮ್ಮ ಬಾಗೇಪಲ್ಲಿಯನ್ನು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಕೊಡಲಿಲ್ಲ ಅಂದರೆ ನನ್ನ ಈಗಿರುವಂಥ ಹಂತದಲ್ಲಿ ನಾನು ಮಾಡ್ತಾಯಿರ್ತೀನಿ. ನನಗೇನು ಬೇರೆಯವ್ರ ಥರ ನನಗೆ ಮಿನಿಸ್ಟ್ರ್ ಕೊಡಲಿಲ್ಲ ಅಂದರೆ ನಾನು ಒಂಥರ ಬೇರೆಯವ್ರ ಥರ ಬ್ಲ್ಯಾಕ್ ಮೇಲ್ ಆ ಥರ ತಂತ್ರ ನಮ್ಮದಿಲ್ಲ. ನಿಷ್ಠಾವಂತನಾಗಿರ್ತೀನಿ. ನಿಷ್ಠಾವಂತರಿಗೆ ಬರೋ ಸ್ವಲ್ಪ ತಡ ಆಗ್ಬೋದು, ಬಟ್ ಅದಕ್ಕೊಂದು ಶಕ್ತಿ ಇರುತ್ತೆ, ಅದಕ್ಕೊಂದು ನೇಮ್ ಇರುತ್ತೆ. ಅಷ್ಟು ನಂಬಿರೋನು. ಖಂಡಿತವಾಗ್ಲೂ ನನ್ನ ಹೈಕಮಾಂಡ್ ಗಮನಿಸುತ್ತೆ, ಒಂದು ಅವಕಾಶ ಕೊಡುತ್ತೆ ಅನ್ನೋವಂಥ ಭಾವನೆಯಲ್ಲಿ ನಾನಿದ್ದೀನಿ. 15 ವರ್ಷದಿಂದ ತಾವೇ MLA ಇದ್ದೀರಾ, ಮುಂದುವರ್ಸ್ಕೊಂಡು ಯಾರಾದರೂ ನಾನೇ ಅಂದರೆ ಅವನಷ್ಟು ದಡ್ಡ ಇನ್ಯಾರಿಲ್ಲ. ಇಷ್ಟು ಮಟ್ಟಿಗೆ ಹೇಳಕ್ಕೆ ಬಯಸ್ತೀನಿ. ಈ ಮಾತುಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿವೆ. ಹುದ್ದೆಗಾಗಿ ಲಾಭಿ ಮಾಡದ ನಾಯಕ ಅಂತ ಕೆಲವರು ಹೊಗಳುತ್ತಿದ್ದಾರೆ. ಇನ್ನು ಕೆಲವರು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದವರಿಗೆ ಈಗ ಗೌರವ ಸಿಗ್ತಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಸುಬ್ಬಾರೆಡ್ಡಿ ಅವರು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ಯೋಜನೆ, ಗ್ರಾಮೀಣ ಭಾಗದ ಮೂಲ ಸೌಕರ್ಯ, ರೈತರ ಪರ ಕೆಲಸ, ಬಡವರ ಪರ ಸೇವೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಎನ್ನುವ ಮಾತು ಕೇಳಿಬರ್ತಿದೆ. ಇದೀಗ ತೋಟಗಾರಿಕೆ ಇಲಾಖೆ ಸಚಿವ ಸ್ಥಾನ ಸಿಕ್ಕರೆ ರೈತರಿಗೆ ಇನ್ನಷ್ಟು ಅನುಕೂಲವಾಗಬಹುದು ಅನ್ನೋ ನಿರೀಕ್ಷೆ ಜನರಲ್ಲಿ ಮೂಡಿದೆ. ವಿಶೇಷವಾಗಿ ಬಾಗೇಪಲ್ಲಿ ಭಾಗದ ಟೊಮೆಟೊ, ಮಾವು, ಹೂವು ಬೆಳೆ, ತರಕಾರಿ ಬೆಳೆ ಮಾಡುವ ರೈತರು ಹೆಚ್ಚು ಇರುವ ಕಾರಣ ತೋಟಗಾರಿಕೆ ಇಲಾಖೆಯ ಮೂಲಕ ಹೊಸ ಯೋಜನೆಗಳು ಬರಬಹುದು ಅಂತ ಜನ ಆಶಾಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದೆಡೆ ರಾಜಕೀಯ ವಲಯದಲ್ಲೂ ಈ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಪಕ್ಷದ ಒಳಗೂ ಸುಬ್ಬಾರೆಡ್ಡಿ ಹೆಸರು ಪ್ರಮುಖವಾಗಿ ಕೇಳಿಬರುತ್ತಿದೆ. ಹಿರಿಯ ನಾಯಕರ ಜೊತೆ ಉತ್ತಮ ಸಂಪರ್ಕ, ಕ್ಷೇತ್ರದಲ್ಲಿ ಬಲವಾದ ಹಿಡಿತ, ಜನರ ಜೊತೆ ನೇರ ಸಂಪರ್ಕ, ಇವೆಲ್ಲವೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿವೆ ಎನ್ನಲಾಗ್ತಿದೆ.
ಅಭಿಮಾನಿಗಳ ಮಾತು ಏನಂದ್ರೆ ಸುಬ್ಬಾರೆಡ್ಡಿ ಅವರು ಮಿನಿಸ್ಟರ್ ಆದ್ರೆ ಬಾಗೇಪಲ್ಲಿ ಅಭಿವೃದ್ಧಿಯಲ್ಲಿ ಹೊಸ ಅಧ್ಯಾಯ ಶುರುವಾಗ್ತದೆ. ಇಷ್ಟು ವರ್ಷ ಕ್ಷೇತ್ರಕ್ಕಾಗಿ ಕೆಲಸ ಮಾಡಿದವರಿಗೆ ಇದೀಗ ನ್ಯಾಯ ಸಿಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವೀಕ್ಷಕರೇ, ರಾಜಕೀಯದಲ್ಲಿ ಕೊನೆಯ ಕ್ಷಣದವರೆಗೂ ಏನ್ ಬೇಕಾದ್ರೂ ಬದಲಾವಣೆ ಆಗಬಹುದು. ಅಧಿಕೃತ ಘೋಷಣೆ ಬರೋವರೆಗೂ ಕಾಯಲೇಬೇಕು. ಆದ್ರೂ ಈಗಾಗಲೇ ಬಾಗೇಪಲ್ಲಿ ಭಾಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರೋದು ಮಾತ್ರ ಸತ್ಯ. ಹಾಗಾದ್ರೆ ವೀಕ್ಷಕರೇ, ಸುಬ್ಬಾರೆಡ್ಡಿ ಅವರು ಮಾಡಿರುವ ಸೇವೆ ನಿಜವಾಗಿಯೂ ಜನಮನ ಗೆದ್ದಿದ್ಯಾ? ಅವರಿಗೆ ಮಿನಿಸ್ಟರ್ ಸ್ಥಾನ ಸಿಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.